रामचंद्राय वेदसे रघुनाथाय नाथाय सीताय पतये नमः। ರಾಮನ ಮಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಎದ್ದೆ ಇರುವನು. ಸೊ ವಿನಯರಾಮ್ ಅಂತ ತುಮಕೂರು ಡಿಸ್ಟಿಕ್ ಉಪ್ಪಿ ತಾಲೂಕು ಮಿದ್ರೆಯಿಂದ ನಾನು ಸಹಾಯಕ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೆ 2010ರಿಂದ 2017 ತನಕ. ಆಮೇಲೆ ಅದಕ್ಕೆ ರಾಜೀನಾಮೆ ಕೊಟ್ಟು ಈಗ ರಾಜ್ಯಾದ್ಯಂತ ರಾಮ ಮಂದಿರದ ಮಾದರಿನ ಪ್ರದರ್ಶನ ಮಾಡ್ತಾ ಬರ್ತಾ ಇದ್ದೀನಿ. 108 ಕಡೆ ಇರೋ ಒಂದು ಬೀಚ್ನ ಪ್ರತಿಜ್ಞೆ ಮಾಡಿದ್ದೀನಿ. ಈಗ 87ನೇ ಪ್ರದರ್ಶನ. ಈಗ ಖಂಡಿತ ಇದು ರಾಮ ಮಂದಿರ 5 ಉದ್ದೇಶಗಳನ್ನು ಪ್ರದರ್ಶನ ಮಾಡ್ತಾ ಬರ್ತಾ ಇದ್ದೀನಿ. ಮೊದಲನೇದಾಗಿ ಆತ್ಮಜ್ಞಾನದ ಬಗ್ಗೆ ಅರಿವು ಮೂಡಿಸ್ಬೇಕು ಅಂತ. ಅಂದ್ರೆ ಆತ್ಮಜ್ಞಾನ ಸರ್ವ ಪ್ರಾಣಿಗಳಲ್ಲೂ ಸರಿಸಮವಾದ ಆತ್ಮ ಒಂದೇ, ಆತ್ಮದ ಅಸ್ತಿತ್ವ ಎಲ್ಲರಲ್ಲೂ ಇದೆ, ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಅಂತ ಮೊದಲನೇದು. ಅದೇ ರೀತಿಯಲ್ಲಿ ಎರಡನೇದಾಗಿ ರಾಮನ ಅವತಾರದ ಉದ್ದೇಶ. ಅಂದ್ರೆ ರಾಮನ ಅವತಾರ ತ್ರೇತಾಯುಗದಲ್ಲಿ ಏನಕ್ಕಪ್ಪ ಆಗಿತ್ತು ಅಂದ್ರೆ ಧರ್ಮ ಶಿಕ್ಷಣ ಮತ್ತೆ ಆತ್ಮಜ್ಞಾನದ ಉಪದೇಶಕ್ಕೋಸ್ಕರ ರಾಮನ ಅವತಾರ ಆಗಿತ್ತು. ಅದೇ ರೀತಿಯಲ್ಲಿ ರಾಮನ ಆದರ್ಶ ಗುಣಗಳು ಯಾವುದೇ ಜಾತಿಗೆ, ಧರ್ಮಕ್ಕೆ, ಪಕ್ಷಕ್ಕೆ ಸೀಮಿತ ಅಲ್ಲ. ರಾಮ ಬಂದು ಸೂರ್ಯ ವಂಶದವನು. ಸೂರ್ಯ ಸರ್ವರಿಗೂ ಯಾವ ತರ ಬೆಳಕು ಕೊಡ್ತಾನೆ, ಅದೇ ರೀತಿ ರಾಮನ ಆದರ್ಶ ಗುಣಗಳು ಸರ್ವರಿಗೂ ಬೇಗನ ಉದ್ದೇಶ ಇಟ್ಕೊಂಡು ರಾಜ್ಯಾದ್ಯಂತ ಪ್ರದರ್ಶನ ಮಾಡ್ತಾ ಬರ್ತಾ ಇದೀನಿ. ಮೂರನೇದಾಗಿ ಸಮಾನತೆಯನ್ನು ಹಂಚುವಲ್ಲಿ ಪಂಚಭೂತಗಳು ಅಂದ್ರೆ ಆಕಾಶ, ಭೂಮಿ, ಗಾಳಿ, ನೀರು, ಬೆಳಕು ಸರ್ವರಿಗೂ ಸರಿಸಮವಾಗಿ ನೋಡ್ಕೊಂತ ಇದೆ. ಯಾವುದೇ ಜಾತಿ, ಧರ್ಮ, ಪಕ್ಷ ಅಂತ ಏನಿದೆ ಅಲ್ವಾ, ಸರ್ವರಿಗೂ ಸರಿಸಮ ನೋಡ್ಕೊಂತ ಇದೆ. ಮೂರನೇದು. ನಾಲ್ಕನೇದು, ಎಷ್ಟೋ ಜನ ಏಜ್ ಆಗಿರ್ತಾರೆ, ಒಂದು 90 ವರ್ಷ ಮೇಲ್ಪಟ್ಟ ಏಜ್ ಆದವ್ರಿಗೆ ಅಯೋಧ್ಯೆಗೆ ಹೋಗೋದು ಸ್ವಲ್ಪ ಕಷ್ಟ ಆಗ್ಬೋದೇನೋ, ಅಟ್ಲೀಸ್ಟ್ ಇದು ನೋಡೋದೊಂದು ಪುಟ್ಟು ರಾಮನ ಅರಮನೆ ನೋಡಿದಷ್ಟು ಮನಸ್ಸಿಗೆ ಒಂದು ಸಮಾಧಾನ ಅಂತೂ ಖಂಡಿತ ಸಿಕ್ಕೇ ಸಿಗುತ್ತೆ. ಅದಕ್ಕೆ ಎಷ್ಟೋ ಜನ ಇದು ನೋಡ್ಬಿಟ್ಟು ನಮಗೆ ಮೋಕ್ಷನೇ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಎಷ್ಟೋ ಜನ ಇವತ್ತು ಎಷ್ಟೋ ಜನ ಜೀವಂತವಾಗಿಲ್ಲ, ಅವರ ಒಂದು ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ ಇರುತ್ತೆ. ಅದೇ ಐದನೇದಾಗಿ ಎಷ್ಟೋ ಜನ ಮಕ್ಕಳಿಗೆ ನಮ್ಮಂತ ನೋಡಾದ್ಮೇಲೆ ಇದೇ ಇಷ್ಟು ಚೆನ್ನಾಗಿದೆಯಲ್ಲ, ಅದನ್ನೆಷ್ಟು ಚೆನ್ನಾಗಿರ್ಬೋದು ಅಂತ ಅಯೋಧ್ಯೆಗೆ ಓದು ಸಹ ಒಂದು ಪ್ರೇರಣೆ ಕೊಡುತ್ತೆ. ಎಲ್ಲ ಉದ್ದೇಶ ಇಟ್ಕೊಂಡು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಬರ್ತಾನೆ. ಇದು 14ನೇ ಜಿಲ್ಲೆ. ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಇದು 3 ಮಹಡಿ ಬರುತ್ತೆ. ನೆಲ ಮಹಡಿ, 1ನೇ ಮಹಡಿ, 2ನೇ ಮಹಡಿ ಅಂತ ಬರುತ್ತೆ. ನೆಲ ಮಹಡಿಯಲ್ಲಿ ಬಾಲರಾಮ ಪ್ರತಿಷ್ಠಾಪನೆ ಆಗಿ ಕರೆಕ್ಟ್ ಆಗಿ 1.5 ವರ್ಷ ಆಗಿದೆ. ಆ ಬಾಲರಾಮನ ಮುಂಭಾಗದಲ್ಲಿ ಲಕ್ಷ್ಮಣ, ಭರತ, ಶತ್ರುಘ್ನ ಸಹ ಇದ್ದಾರೆ. ಅವ್ರು 4 ಜನ ಅಣ್ಣ ತಮ್ಮಂದಿರು. ಅವ್ರು 4 ಜನ ಹುಟ್ಟಿ ಬೆಳೆದ ಅಯೋಧ್ಯೆಯಲ್ಲಿ. ಆದ್ರಿಂದ ಅವ್ರ 4 ಜನ ಸಹ ಶಿಶುವಿನ ರೂಪದಲ್ಲೇ ಪ್ರತಿಷ್ಠಾಪನೆ ಮಾಡ್ತಾ ಬಂದಿದ್ದಾರೆ. ಮತ್ತೆ ಅವ್ರ 4 ಜನ ಸೇರಿ ವಿಷ್ಣುವಿನ ಪೂರ್ಣವತನ ಅಂತ ಸಹ ಕರಿತೀವಿ. ರಾಮ ವಿಷ್ಣುವಾದ, ಲಕ್ಷ್ಮಣ ಶೇಷನಾಗ, ಭರತ ಮತ್ತೆ ಶತ್ರುಘ್ನ ಶಂಖ ಮತ್ತೆ ಚಕ್ರ. ವಿಷ್ಣುವಿನ ಪೂರ್ಣ ಅವತಾರವೇ ತ್ರೇತಾಯುಗದಲ್ಲಿ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರಾಗಿ ಜನ ಆಗಿರ್ತಾರೆ. ಅದೇ ರೀತಿ ಮೊದಲನೇ ಮಾಡಿ ರಾಮನ ಆಸ್ಥಾನ ಅಥವಾ ದರ್ಬಾರ್ ಅಂತ ಕರಿತೀವಿ. ಕಾಣ್ತಿದೆಯಲ್ಲ ದರ್ಬಾರ. 1ನೇ ಮಾಡಿ ರಾಮನ ಆಸ್ಥಾನ ಅಥವಾ ದರ್ಬಾರ್ ಅಂತ ಕರಿತೀವಿ. ಅಲ್ಲಿ ರಾಮ ಕಲ್ಯಾಣ ಆದ್ಮೇಲೆ ಕಲ್ಯಾಣ ರಾಮನಾಗಿ ಸೀತಾ ದೇವಿ ಜೊತೆ ಮೇಲೆ ದರ್ಬಾರ್ ಮಾಡಕ್ ಬರ್ತಾನೆ. ಸೀತಾ ಸಮೇತ ಪಟ್ಟಾಭಿರಾಮ. ಅವ್ರ ಜೊತೆ ರಾಮನ ಪರಿವಾರವೂ ಒಳ್ಳೆ ಬರುತ್ತೆ. ಅವ್ರ ಜೊತೆಲಿ ರಾಮಾಯಣದಲ್ಲಿ ಏನೆಲ್ಲ ಘಟನೆಗಳು ನಡೆದಿರುತ್ತಲ್ಲ ಅದರ ಒಂದು ಸಂಪೂರ್ಣ ಚಿತ್ರಣ ಮತ್ತೆ ಮಾಹಿತಿ ನಮಗೆ ಮೊದಲನೇ ಮಾಡಿ ಸಿಗುತ್ತೆ. ಒಂದು ಸಂಪೂರ್ಣ ರಾಮಾಯಣ ನೋಡಿದಷ್ಟು ಒಂದು ಅನುಭವನ ನಮಗೆ ಮೊದಲನೇ ಮಾಡಲಿ ಆಗುತ್ತೆ. ಅದಕ್ಕೋಸ್ಕರ ಸಣ್ಣ ಪುಟ್ಟ ಪಿಕ್ಚರ್ಸ್ ಹಾಕಿ ನಿಮ್ಗೆ ಐಡಿಯಾ ಬರಲಿ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಮಾಡಿ ಬರ್ತದೆ, 2ನೇ ಮಾಡಿ ಅಂತ. ಸದ್ಯಕ್ಕೆ 2ನೇ ಮಾಡಿ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಸದ್ಯಕ್ಕೆ ಅಲ್ಲಿ ಯಾರಿಗೂ ಓದೋಕೆ ಅವಕಾಶನೂ ಇರಲ್ಲ. ಓನ್ಲಿ ನೆಲ ಮಾಡಿ ಮತ್ತೆ 1ನೇ ಮಾಡಿ ಮಾತ್ರ ಓದೋಕೆ ಅವಕಾಶ ಮಾಡ್ಕೊಡ್ತಾರೆ. ಅದೇ ನಾವು ಕಂಬಗಳು ನೋಡ್ತೀವಿ, ಟೋಟಲ್ 392 ಕಂಬಗಳು ಬರುತ್ತೆ ಅಯೋಧ್ಯೆ ಸಹ. ನೆಲ ಮಾಡಿ 160 ಕಂಬ, 1ನೇ ಮಾಡಿ 132 ಕಂಬ, 2ನೇ ಮಾಡಿ ಒಂದು 72ರಿಂದ 100 ಕಂಬದೊಳಗೆ ಬರುತ್ತೆ. ಅದರಲ್ಲಿ 6 ಡಜನ್ ಪಿಲ್ಲರ್ಗೆ ದೇವರನ್ನ ಕೆತ್ತನೆ ಮಾಡ್ತಾರೆ. ಒಂದೊಂದು ಕಂಬದ 16 24 ದೇವರು ಬರ್ತಾರೆ. ಅದೇ ರೀತಿ ದೇವಸ್ಥಾನದ ಗೋಪುರ ಇದೆಯಲ್ಲ, ಆ ಗೋಪುರದ ಎತ್ತರ ಬಂದ್ಬಿಟ್ಟು 160 ಅಡಿ ಎತ್ತರ ಇದೆ. ದೇವಸ್ಥಾನದ ಉದ್ದ 380 ಉದ್ದ ಇದೆ. ದೇವಸ್ಥಾನದ ಅಗಲ 250 ಅಡಿ ಅಗಲ ಇದೆ. ಇದು ವಿಶ್ವದಲ್ಲೇ 3ನೇ ಅತಿ ದೊಡ್ಡ ದೇವಸ್ಥಾನ ಅಂತ ಆಗ್ತಾ ಇದೆ. ದೇವಸ್ಥಾನದ ಟೋಟಲ್ ವಿಸ್ತೀರ್ಣ 70 ಎಕರೆಗಿಂತ ಜಾಸ್ತಿ ಇದೆ. ನಮ್ಮ ಅಯೋಧ್ಯೆ ರಾಮ ಆಗ್ತದ್ದು 2.77 ಎಕರೆ ಅಯೋಧ್ಯೆ ರಾಮ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ಒಂದು ರೌಂಡ್ ಅಯೋಧ್ಯೆ ರಾಮನ ಪ್ರದಕ್ಷಿಣೆ ಬರಬೇಕು ಅಂದ್ರೆ ಸುಮಾರು 750 ಮೀಟರ್ ಅಂದ್ರೆ ಸುಮಾರು 3/4 ಕಿಲೋಮೀಟರ್ ಬೇಕು ಪ್ರದಕ್ಷಿಣೆ ಬರಬೇಕು ಅಂದ್ರೆ. ಪ್ರದಕ್ಷಿಣೆ ಮಾಡೋ ಜಾಗಗಳು ಅಲ್ಲಲ್ಲೇ ಋಷಿಮುನಿಗಳು ಮತ್ತೆ ಪಾತ್ರಧಾರಿಗಳನ್ನು ಸಹ ಪ್ರತಿಷ್ಠಾಪನೆ ಮಾಡ್ತಾ ಬರ್ತಾರೆ. ವಾಲ್ಮೀಕಿಯರಾಗಿರ್ಬೋದು, ವಸಿಷ್ಠರು, ಅಗಸ್ತ್ಯರು, ವಿಶ್ವಾಮಿತ್ರರು, ಮಾತಾ ಶಬರಿ, ಜಟಾಯು, ನಿಷಾದ ರಾಜ ಮತ್ತೆ ದೇವಿ ಅಹಲ್ಯನು ಸಹ ಪ್ರತಿಷ್ಠಾಪನೆ ಮಾಡ್ತಾರೆ. ಅದೇ ರೀತಿಯಲ್ಲಿ ದೇವರುಗಳು ಸಹ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮತ್ತೆ ಮುಂದಿನ ದಿನಗಳಲ್ಲಿ ಮಾಡ್ತಾರೆ. ಗಣಪತಿಯ ಪ್ರತಿಷ್ಠಾಪನೆ ಆಗಿದ್ರೆ ಹನುಮಂತ ದೇವರಾಗಿರ್ಬೋದು, ವಿಷ್ಣು ದೇವರಾಗಿರ್ಬೋದು, ಶಿವ ಆಗಿರ್ಬೋದು, ಮತ್ತೆ ಭಗವತಿಯಮ್ಮನರಾಗಿರ್ಬೋದು, ಅನ್ನಪೂರ್ಣೇಶ್ವರಿ ಆಗಿರ್ಬೋದು, ಮತ್ತೆ ಸೂರ್ಯ ದೇವ. ಸೂರ್ಯವಂಶದ ರಾಮ ಆದ್ದರಿಂದ ಸೂರ್ಯ ದೇವರನ್ನು ಸಹ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಶ್ರೀರಾಮನವಮಿ ಟೈಮಲ್ಲಿ ಸೂರ್ಯನ ಒಂದು ಕಿರಣ ಬಾಲರಾಮನ ಹಣೆ ಮೇಲೆ ಸ್ಪರ್ಶ ಮಾಡೋದು ಸಹ ಮಾಡಿದ್ರೆ ಅದು ಪ್ರತಿ ವರ್ಷ ಶ್ರೀರಾಮನವಮಿ ಟೈಮಲ್ಲಿ ಮಾತ್ರ.
ಅದಕ್ಕೆ ಈಗ ಅಯೋಧ್ಯೆಯಲ್ಲಿ ಮೊದಲನೇ ಮಾಡಿದ ತನಕ ಮಾತ್ರ ಕಂಪ್ಲೀಟ್ ಇನ್ನು ಪೂರ್ಣಗೊಳ್ಳೋದಕ್ಕೆ 1 ವರ್ಷ ಆಗುತ್ತೆ. ಇಷ್ಟೊತ್ತು ಕೇಳಿದಕ್ಕೆ ಹನುಮಂತನ ಪರವಾಗಿ ಧನ್ಯವಾದಗಳು. ಜೈ ಶ್ರೀರಾಮ್. ಅಷ್ಟೇ.